ಹಾಯ್ ಗೈಸ್, ನಮಸ್ತೆ ಎಲ್ಲರಿಗೂ ನಮಸ್ಕಾರ ರೀಪ. ಶರಣಾರ್ಥಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಬಂದೆವು ಏನಂತಂದ್ರೆ ದೀಪಾವಳಿ ಸ್ಪೆಷಲ್ ಒಂದು ದೀಪಾವಳಿದ ಹಬ್ಬ ಹೆಂಗಿರ್ತೈತೆ ಅಂತ ಒಂದು ಬ್ಲಾಗ್ ಮಾಡ್ಬೇಕಂತಿತ್ತು. ಬಟ್ ಫಸ್ಟ್ ಡೇ ಬರೋಕ್ಕಾಗಿಲ್ಲ, ಸೊ ಸೆಕೆಂಡ್ ಡೇ ಬಂದೇನಿ. ಫಸ್ಟ್ ಡೇ ಈಗ ಸೆಕೆಂಡ್ ಡೇದು ಏನೇನು ಪ್ರೊಸೀಜರ್ ಐತಲ್ಲ ಎಲ್ಲ ತೋರಿಸ್ತೀನಿ ಈ ಬ್ಲಾಗ್ ಒಳಗೆ. ಲೈಕ್ ಏನೇನು ಪೂಜಾ ಆಕಾವು, ಅದ್ರದ್ದು ಏನೇನು ಮಹತ್ವ ಐತಿ ಎಲ್ಲ ಈ ವಿಡಿಯೋ ಒಳಗೆ ಇರ್ತೈತಿ. ವಿತ್ ಆರತಿ ಭಜನ್ ಆ್ಯಂಡ್ ಆಲ್ ಎವ್ರಿಥಿಂಗ್. ಆಮೇಲೆ ಫಸ್ಟ್ ಡೇ ಏನೇನಾಗೈತಿ ಪ್ರೊಸೀಜರ ಇಲ್ಲಿ ನಮ್ಮ ಅಕ್ಕ ಅದಾಳ, ನಮ್ಮ ಅಕ್ಕ ಕೇಳಂಬರ್ರಿ. ಫಸ್ಟ್ ಡೇ ನೀರು ತುಂಬ ಫಸ್ಟ್ ಡೇ ಇದನ್ನ ಮಾಡೋದು, ಹಂಡೆಗ ಸುಣ್ಣದ್ಲೆ ಡಿಸೈನ್ ಮಾಡಿ, ಡಿಸೈನ್ ಅಲ್ಲ ಹಚ್ಚೋದು ಅಂತ ಹೇಳ, ಡಿಸೈನ್ ಅನ್ನ ಅಂತಾರ. ಸುಣ್ಣದ್ಲೆ ಹಚ್ಚಿ ಕಾಟಿಕೆ ಬಳ್ಳಿ, ಮಾನಿಂಗನ ಬಳ್ಳಿ. ಅದ ಒಂದನೇ ದಿವಸ ನೀರ್ ತುಂಬೋ ಹಬ್ಬ. ಎರಡನೇ ದಿವಸ ನೀರ್ ಕಾಶಿ ಅಣ್ಣ ತಮ್ಮ ಏನಿರ್ತಾರಲ್ಲ ಅವ್ರಿಗೆಲ್ಲರಿಗೂ ಎಣ್ಣೆ ಹಚ್ಚೋದು. ಎಣ್ಣೆ ಹಚ್ಚಿ ಅವ್ರು ಜಾಕ ಮಾಡ್ತಾರ. ಜಾಕ ಮಾಡಿ ಬಂದ್ಮೇಲೆ ಏನ್ ಮಾಡೋದು, ಅವ್ರಿಗೆ ಆರತಿ ಮಾಡೋದು. ಆರತಿ ಮಾಡಿ ಕೆಲಸ ಇದು ಏನಂತಾರ, ಆರತಿ ಮಾಡಿ ಕಾಟಿಕಾಯಿ ಹೊಡೆದ, ಕಾಟಿಕಾಯಿ ಹಿಂಗ ಕಾಲಾಗ ಹಿಂಗ ತುಳಿಬೇಕು. ಕಾಲಾಗ ತುಳಿದ ಇಸ ಇರ್ತೈತಿ ಅಂತ ಹೇಳ. ಅದೇ ಇಸ ಇರ್ತೈತಿ, ಅದನ್ನ ಸ್ವಲ್ಪ ನೆಕ್ಕೋದು. ನೆಕ್ಕಿ ಕೆಲಸ ಆಮೇಲೆ ಮಾಡೋದು. ನೆಕ್ಕೋದಿಲ್ಲ, ಅದನ್ನ ನೆಂಜ್ಬೇಕು ಬರೀ. ನೆಕ್ರ ಕಲಾಸ ಅವ್ರ ಇಸ. ಆಮೇಲೆ ಆರತಿ ಮಾಡೇ ಸ್ವೀಟ್ ತಿನ್ನೋದು. ಆರತಿ ಮಾಡೇ ಸ್ವೀಟ್ ತಿನ್ನೋದು ಅಷ್ಟೇ. ಅಂದ್ರೆ ಅವತ್ತ ಶಾವಿಗೆ ಪಾಯಸ ಅದು ರೆಡಿ ಮಾಡ್ಬೇಕು. ಅಂದ್ರೆ ಶಾವಿಗೆ ಹಬ್ಬ ಅಂತ. ಅದ ಸೆಕೆಂಡ್ ಡೇ. ಇವತ್ತಿನ ಥರ್ಡ್ ಡೇ ಅಮಾವಾಸ್ಯೆ ಅಂತಂದ್ರೆ ನಾವೇನ್ ಮಾಡ್ತೀವಿ, ಮೇನ್ಲಿ ಬೆಳಿಗ್ಗೆ ಪೂಜಾ ಮಾಡಂಗಿಲ್ಲ, ಸಾಯಂಕಾಲ ಮಾಡ್ತೀವಿ. ಮನಿ ಎಲ್ಲ ತೊಳೆದು ಒರೆಸಿ ಎಲ್ಲ ಮಾಡಿ, ಗಾಡಿ ಅದು ಎಲ್ಲ ತೊಳೆದು ಪೂಜಾ ಮಾಡಿ ಬರ್ಮಪ್ಪನ ಕುಂದ್ರಿಸಿ ಕೆಸ ಬರ್ಮಪ್ಪಗ ಅವತ್ತನ ಹೋಳ್ಗಿ ಮಾಡ್ಬೇಕು. ಯಾವ್ದಂದ್ರೆ ಉರಕ್ಕಿ ಹೋಳ್ಗಿ ಮಾಡ್ಬೇಕು. ಅದು ಮಡಿಲೇನ ಮಾಡ್ಬೇಕು. ಇಲ್ಲಂತಂದ್ರ ಬರ್ತಾನ ಬಂದ್ ಮುಖ ತೋರ್ಸ್ಕಾನ. ಅದ್ರೊಳಗೆ ನಾವೇನು ಫೇಲ್ ಮಾಡಬಾರ್ದು. ಅದೆಲ್ಲ ಮಡಿಲೇನ ಮಾಡ್ಬೇಕು. ಎಡೆ ಹೋಗಿಂತ ಮುಂಚೆ ಯಾವ ಸಣ್ಣ ಹುಡುಗರು ಕೇಳ್ತಾರಂದ್ರು ಹೋಳಿಗೆ ಯಾರಿಗೂ ಕೊಡ್ತಕ್ಕದ್ದಲ್ಲ. ಸೊ ಇದು ಥರ್ಡ್ ಡೇ ಗೈಸ್. ಇನ್ನ ನಾಳೆ ಒಂದಿನ ಬಾಕಿ ಐತಿ, ನಾಳಿದ ಪ್ರೊಸೀಜರ್ಸ್. ಆಮೇಲೆ ಈಗ ಗೈಸ್ ಬರ್ಮಪ್ಪನ ಪೂಜೆದು ಎಲ್ಲ ಬ್ಲಾಗ್ ಐತಿ, ಈಗೆಲ್ಲ ನೋಡ್ರಿ. ಸೂರಜಿನಕಾಯಿ ಕೊಡ. ಬಿಹೈಂಡ್ ದ ಸೀನ್ಸ್ BTS ಮಸ್ತ್ ಆಗ್ರೆ. ಆರತಿ ತಗೊಂಡೋಗೋದನ್ನ ಪಟಾಕಿ ತಂದಿಲ್ಲ ಇನ್ನ ಆಗಿಲ್ಲಪ್ಪ. ನೈವೇದ್ಯ ಹಿಡಿದಿಲ್ಲ. ಇದೇನ್ ಮಾಡ್ತೀವಿ ಅಲ್ಲಿ ಹೋಗ್ಲೆ, ಅಲ್ಲಿ ನಡುವಲ್ಲ ಕ್ಯಾಮ್ರಾ ಸೌರೆ. ನೈವೇದ್ಯ ಹಿಡಿತೀನಿ. ನಮ್ಮ ಕಡೆ ಅಲೋ ಇಲ್ಲಿ ತಗೋ. ದೀಪದಿಂದ ಸಾರಿ, ಫೋರ್ತ್ ಡೇ
4th ಡೇ ಏನು ಮಾಡ್ತೀವಿ, ಲಕ್ಷ್ಮೀ ಪೂಜಾ ಮಾಡ್ತೀವಿ. ಲಕ್ಷ್ಮೀ ಪೂಜಾ ಮತ್ತು ಹಟ್ಟೆವನ್ನು ಕುಣಿಸ್ತೀವಿ. ಫಸ್ಟ್ ಮೇನ ಹೊರಗೆ ಹಟ್ಟೆವನ್ನು ಕುಣಿಸ್ಬೇಕು. ಆಮೇಲೆ ಬಾಗಿಲು ಪಾಂಡೂರು ಪಾಂಡವ್ರು ಮೀನ್ಸ್ ಪಾಂಡವ್ರು ಅಂತಾರು, ಹಟ್ಟೆವು ಅಂತಾರು. ನಾವು ಹಟ್ಟೆವು ಮೀನ್ಸ್ ಇನ್ನೊಂದು ಮರಾಠಿ ಏನಂತಾರ ಗುಳ್ಳವ್ನು ಅಂತಾರ. ಅವ್ರನ್ನ ಏನು ಮಾಡೋದು, ಕುಂಡ್ರಿಸ್ಕಾಸ ಅವ್ರಿಗೆ ಕಬ್ಲೆ ಎಲ್ಲ ಇದು ಮಾಡಿ ಸುಣ್ಣದ್ಲೆ ಎಲ್ಲ ಅಲಂಕಾರ ಮಾಡಿ ಅದ್ರೊಳಗ ಕುಂಬಳಕಾಯಿ ಇಡಬೇಕು ಮೇನ್ ಇದ್ರೊಳಗ. ಮತ್ತೆ ಕಟ್ಟಿಗೆ ಅದ್ ಮಾಡಿ ಎಲ್ಲ ನೈವೇದ್ಯ ಅದು ಮಾಡ್ಬೇಕ್ರಿ. ಅಷ್ಟ ಮುಗಿದ ದೀಪಾವಳಿ ಅಷ್ಟೇ. ಇವತ್ತು ಇದ್ದ ಫ್ಯಾಮಿಲಿ ಫಸ್ಟ್ ವ್ಲಾಗ್ ಅನ್ಕೋತೀನಿ. ನಾ ಯಾರನ್ನೂ ಇಂಟ್ರೊಡ್ಯೂಸ್ ಮಾಡಿಲ್ಲ, ಬರೀ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ. ಇವ್ರು ನಮ್ಮ ದೊಡ್ಡಪ್ಪ, ಇವ್ರ KSRTC ಒಳಗೆ ವರ್ಕ್ ಮಾಡ್ತಾರೆ, ಹೆಡ್ ಮೆಕ್ಯಾನಿಕ್. ಓಕೆ ಫೈನ್. ಆಮೇಲೆ ಇವ್ರು ನಮ್ಮ ದೊಡ್ಡ ಮಮ್ಮಿ. ಆಮೇಲೆ ಇವ್ರ ಹೌಸ್ ವೈಫ್ ಗೀತಾ ನಿಲಚ್ಕರ್ ಅವರು. ಮಾತಿಗೊಮ್ಮೆ ಸಿಟ್ಟಾಕರ್ರಿ, ಒಮ್ಮೆ BP ರೈಸ್ ಆಕೈತ್ರಿ. ಅದೇನೋ ನಿವಾರಣೆ ಇದ್ರೆ ಹೇಳ್ರಿ ನಮ್ಮ ಕೈಸ್. ನಮ್ಮ ಹಿರಿಯಕ್ರಿ, ಹಿರಿಯಕ್ಕನ ಸಸಿ ಬಂದಿಲ್ರಿ. ಮೀನಾಕ್ಷಿ ಮೀನಾಕ್ಷಿ ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ಒಂದೊಂದು ಮುತ್ತು ಕಡೆ ತಪಸ್ಸು ಮಾಡಿ ಪಡಿಬೇಕಿಂತ ಮಕ್ಕಳನ್ನ. ಇನ್ನೊಬ್ಬ ಸಸಿಗೆ ಆರಾಮಿಲ್ರಿ, ನೆಗಡಿ ಆಗೈತ್ರಿ. ಇನ್ನೊಬ್ಬ ಅವ್ನ ತಮ್ಮನೂ ಬಂದಿಲ್ರಿ. ಅವ್ನು ಫೋನ್ ಹಚ್ಚಿಲ್ಲ ಅಂತ ಚಟ್ಕೊಂಡನ್ರಿ. ಈಗ ಹಚ್ತೇನ್ರಿ, ಅವ್ನು ಫೋನ್ ಹಚ್ಚಿ ಅವ್ನಿಗೆ ಬಿಸಿ ಮಾಡ್ತೇನ್ರಿ. ಆಗಳೇ ಮಕ್ಕೊಂಡಿದ್ದಂತ್ರಿ. ಈಗ ನೋಡ್ರಿ ಇಲ್ಲೇ ದೀಪ ಹಚ್ಚಿದೇವಿ. ಏನು ಓನ್ಯಾಗ ನೋಡತ್ತಾನ ನೋಡ್ರಿ. ಆಮೇಲೆ ಇಲ್ಲಿ ಕುಂತಾಡ್ರಲ್ಲ ಈಕಿ ವೈಷ್ಣವಿ ನಿಲಸ್ಕರ್ ಅಂತೇಳಿ. ಆಮೇಲೆ ಲೈಕ್ ಭಾಳ ಮನ್ಯಾಗ ಒಬ್ರು ಇಂಟೆಲಿಜೆಂಟ್ ಇರ್ತಾರಂತ ಇರ್ತೈತ್ಲ ಎಲ್ಲ ಮನ್ಯಾಗೂ. ನಮ್ಮ ಮನ್ಯಾಗಿನವ್ರು ಇವ್ರ ನೋಡ್ರಿ. ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಸೊ ಇವ್ರಿಗೆ ಏನು ಪರ್ಸ್ಯೂ ಮಾಡೋದಾರ ಅಂತಂದ್ರಪ್ಪ, ಈಗ ಸದ್ಯ ನೀಟ್ ತಯಾರಿಯನ್ನು ನಡೆಸಿದ್ದಾರೆ. ಸೆಕೆಂಡ್ PUC ಆಗಿ 1 ವರ್ಷ ಗ್ಯಾಪ್ ತೊಗೊಂಡು ನೀಟ್ ತಯಾರಿ ಮನೆಯೊಳಗೆ ನಡೆಸಿದ್ದಾರೆ. ಸೊ ಆಮೇಲೆ ನೆಕ್ಸ್ಟ್ ಸದಸ್ಯ ಬಂದ್ಬಿಟ್ಟು ನಮ್ಮ ಸಹನಾ ನಿಲಚ್ಕರ್ ರೀ. ಟೀಚರ್ ಆಗಾಕತ್ತದಾಳ್ರಿ, ಖರೆ A+B² ಗೊತ್ತಿಲ್ರಿ. A+B² ಮಂಗಲ ಭಾವನಯ ನೋಡೋಣ್ರಿ. B.Ed ಕಂಪ್ಲೀಟ್ ಆತ್ರಿ. ಇನ್ನೇ ಏನಾರ ಬುದ್ಧಿ ಬರ್ದತನ ನೋಡೋಣ್ರಿ. ಅವೆಲ್ಲ ಅದನ್ನೆಲ್ಲ ಹಾಕಂಗಿಲ್ಲ, ಕೊಟ್ಬಿಡ ಸುಮ್ಮನೆ. ಸಹನಾ ನಿಲಸ್ಕರ್ ಅಂತ ಇವಳು ಈಗ B.Ed ಮುಗಿಸಾಳ್ರಿ. ಈಗ ಜಸ್ಟ್ ಇನ್ನೂ ಮುಗ್ದಿಲ್ಲ, ಇನ್ನೂ ಫೈನಲ್ ಎಕ್ಸಾಮ್ಸ್ ಅದಾವ್ರಿ. B.Ed ಆಗಿಕಿ ಗೋರ್ಮೆಂಟ್ ಟೀಚರ್ ಆಗ್ಬೇಕನ್ನೋವಂಥ ಒಂದು ಕನಸು ಐತಿಕಿದ. ಸೊ ಆ ಕನಸು ಬೇಗ ನನಸಾಗಲಿ ಅಂತೇಳಿ ದೇವರಲ್ಲಿ ಕೇಳ್ಕೊತೀವಿ. ಆಶೀರ್ವಾದ ಮಾಡ್ರಿ. ನಮ್ಮ ಮನಸ್ಸು ನಮಗೆ ಒಳ್ಳೇದು ಮಾಡಿದ್ರೆ ದೇವರು ಅಷ್ಟೇ ಸಾಕು. ಆಮೇಲೆ ಮತ್ತು ಸಣ್ಣ ಟೀಚರಾಗಿ ಏನು ಸೇವೆ ಸಲ್ಲಿಸ್ಬೇಕಂತೈತಿ, ಶಿಕ್ಷಣ ಸಂಸ್ಥೆ ಒಳಗಿಲ್ಲ ಶಿಕ್ಷಣ ಇಲಾಖೆ ಒಳಗೆ ಏನು ಬದಲಾವಣೆ ತರಬೇಕಂತೈತಿ. ಹಿಂಗೆ ಕೇಳ್ಬೇಕು ಮತ್ತು ಟೀಚರ್ಸಿಗೆ ಹೇಳ ಸೇವೆ ಅಂತಂದ್ರೆ ಈಗಿನ ಹುಡುಗರನ್ನ ಮುಂದಿನ ಭವಿಷ್ಯ, ದೇಶದ ಭವಿಷ್ಯ ಅಂತ ಐತ್ಲ. ಸೊ ಅವ್ರನ್ನ ನಾವೇನು ಮಾಡಬೇಕು, ಒಂದು ನಾವು ಈಗಿನ ಜನ್ರೇಷನ್ದಾಗ ನೈತಿಕ ಮೌಲ್ಯ ಅನ್ನೋದು ಕಡಿಮೆ ಆಗೈತಿ. ಯಾಕಂದ್ರೆ ನಾವು ಈಗ ಬಸ್ನಾಗ ಅಡ್ಡಾಡತ್ತೀವಿ, ಬಟ್ ಆಸ್ ಎ ಸ್ಟೂಡೆಂಟ್ಸನ್ನ ನಮ್ಗೆ ಜಸ್ಟ್ ಬ್ಯಾಗ್ ತೊಗೊಳಂದ್ರೆ ಬ್ಯಾಗ್ ತೊಗೊಳಂಗಿಲ್ಲ. ಅವ್ರು ಮೀನ್ಸ್ ಹೆಲ್ಪಿಂಗ್ ನೇಚರ್ ಅನ್ನೋದು ಹೋಗ್ಬಿಟ್ಟೈತಿ. ಅದಕ್ಕೆ ನಾವೇನು ಮಾಡ್ಬೇಕು, ಹುಡುಗರಿಗೆ ಮೊದಲು ನೈತಿಕ ಮೌಲ್ಯ ಮತ್ತು ಭಾವನಾತ್ಮಕವಾಗಿ ಹುಡುಗರಿಗೆ ಮಾಡಿದವು ಭಾಳ ಡೌನಾಗತ್ತಾವ. ಮೀನ್ಸ್ ಹೆಂಗಂದ್ರೆ ಈಗ ಒಂದು ಪೇರೆಂಟ್ಸ್ ಯಾರಿಗೆ ಅವ್ರಿಗೆ ಮೊಬೈಲ್ ಕೊಡಿಸ್ಲಿಲ್ಲ ಆದ್ರೂ ಸೂಸೈಡ್ ಮಾಡ್ಕೊಳ್ಳೋದು ಈ ಟೈಪ್ ಆಗೋದು. ಅದಕ್ಕೆ ನಾವು ಅವ್ರ ಭಾವನೆಗಳ ಜೊತೆಗೆ ಏನು ಮಾಡಬೇಕು ಅಂತ ಸ್ಪಂದಿಸ್ಕ್ಯಾಸ ಅವರಿಗೆ ಉತ್ತಮವಾದ ಒಂದು ಏನಂತಾರೆ ಅದಕ್ಕೆ ಗಟ್ಟಿ ನಿಲುವನ್ನು ಅವರಿಗೆ ನೀಡೋದನ್ನು ಮೇನ್ ಇಂಪಾರ್ಟೆಂಟ್. ಯಾಕಂದ್ರೆ ಸಣ್ಣ ವಯಸ್ಸಿಂದ ಹಿಡ್ಕೊಂಡನ ದೊಡ್ಡ ವಯಸ್ಸಿಗೆ ಹೋಗೋ ಮಟ್ಟನೂ ಅವ್ರದ್ದು ಅದು ಭಾಳ ಇಂಪಾರ್ಟೆಂಟ್ ಆಗ್ತೈತಿ. ಅವರ ಭಾವನೆಗಳನ್ನು ನಾವು ಏನು ಮಾಡಬೇಕು, ಪ್ರಬಲಗೊಳಿಸ್ಬೇಕಾಗಿತ್ತು. ಅದ ಒಂದು ಮೇನ್ ಕಾನ್ಸೆಪ್ಟ್ ನಂದು ಯೋಚನೆ ಐತಿ. ಯಾಕಂದ್ರೆ ಮೊನ್ನೆ ನಮ್ಮ ಒಬ್ರು ಸರ್ ನಮ್ಗೆ ಗೆಸ್ಟಾಗಿ ಬಂದಿದ್ರು, ಅವ್ರು ಹೇಳತ್ತಿದ್ರು ಭಾವನೆಗಳ ಇಂಪಾರ್ಟೆಂಟ್ ಆಗ್ತಾವೆ ಹುಡುಗರಿಗೆ. ಅವ್ರ ಜೊತೆ ನಾವು ಹೆಂಗೆ ಟೈಮ್ ಆಗಿರ್ಬೋದು, ಏನು ಸ್ಪೆಂಡ್ ಮಾಡ್ತೀವಲ್ಲ ಅದು ಭಾಳ ಇಂಪಾರ್ಟೆಂಟ್. ಹುಡುಗರಿಗೆ ನೈತಿಕ ಮೌಲ್ಯಗಳು ಇಂಪಾರ್ಟೆಂಟ್. ಈಗ ಹೆಲ್ಪಿಂಗ್ ನೇಚರ್ ಅನ್ನೋದು ಹೋಗ್ಬಿಟ್ಟೈತೆ ಎಲ್ಲ ಹುಡುಗರೊಳಗೆ. ನಾನು ನೋಡಿದ ಪ್ರಕಾರ ನಾನು ಬಸ್ನಾಗ ಹತ್ತಿರ್ತೇನೆ, ಮೆಟಲ್ ಕಡೆ ನಿಂತಿರ್ತೇನೆ, ಬಟ್ ಬ್ಯಾಗ್ ತೊಗೊಂಡು ಹೈಸ್ಕೂಲ್ ಹುಡುಗಿಯರು ಕೊಡ್ತಿರ್ತೇನೆ, ಬಟ್ ಅವ್ರು ತೊಗೊಳಂಗಿಲ್ಲ, ಬ್ಯಾಡ್ ನಮ್ಮ ಬ್ಯಾಗ್ ವಜ್ಜದಾವ ಅಂತಿರ್ತಾರೆ. ಸೊ ಹೆಲ್ಪಿಂಗ್ ನೇಚರ್ ಅನ್ನೋದು ಈಗಿನ ಹುಡುಗರಿಗೆ ಕಡಿಮೆ ಆಗೈತಿ. ಹಿರಿಯರಿಗೆ ಗೌರವ ಕೊಡೋದಂತೂ ನೋವೇ ಚಾನ್ಸೇ ಇಲ್ಲ. ಇನ್ನು ನಾವು ಮನೆ ಹೋದಾಗ ನೋಡಿದ್ದೀವಿ, ಬ್ಲಾಕ್ ಟೀಚಿಂಗ್ ಅದು ಗೌರವ ಕೊಡೋಂಗಿಲ್ಲ.
ನೋಡೋದು ಅದನ್ನ ಅವರಿಗೆ ಮೊದಲು ಕೊಡ್ಸೋಣ. ಸೊ ಗೈಸ್ ಇದ್ದ ನಮ್ಮ ಅಕ್ಕಂದ ಶಿಕ್ಷಣ ಇಲಾಖೆ ಒಳಗೆ ಇವ ಕೊಡುಗೆಗಳದಾವು. ಸೊ ಎಲ್ಲ ಕೊಡುಗೆ ಅಂದ್ರೂ ಐತಿ, ಚಲೋ ಶಿಕ್ಷಣ ಕೊಡ್ಬೇಕು ಹುಡುಗರು. ಯಾಕಂದ್ರೆ ವಿದ್ಯಾರ್ಥಿಗಳು ನಮ್ಗಿಂತ ಶಾಣೆ ಅದಾರ ಅನ್ನೋದು ಗೊತ್ತಾಗ್ಬಿಡು. ಯಾಕಂದ್ರೆ ಈಗೆಲ್ಲ ಇಂಟರ್ನೆಟ್ ಕಾಲ ಬಂದೈತಿ. ಓಕೆ. ಸೊ ಹುಡುಗರು ಭಾಳ ಟ್ಯಾಲೆಂಟೆಡ್ ಅದಾರು, ಬಟ್ ಅವ್ರಿಗೆ ಟ್ಯಾಲೆಂಟ್ ಅದಾರ, ಬಟ್ ಅದೇನಾಗತೈತಿ ಒಂದೊಂದು ಈಗ ಗೌರ್ಮೆಂಟ್ ಸ್ಕೂಲ್ಗಳ್ನಾಗ ಏನಾಗತೈತಿ ಇನ್ನೂ ಜಾಸ್ತಿ ಹುಡುಗರಿಗೆ ಏನಂತಾರೆ ನಲಿಕಲಿ ಬಂದೈತಲ್ಲ, ಅವಾಗಿಂದ ಏನಾಗ್ಯಾವ ಹುಡುಗರು ಭಾಳ ಸುಧಾರಿಸತ್ತಾವು. ಸೊ ಎಲ್ಲರೂ ಕನ್ನಡ ಶಾಲೆಗೆ ಕಳಿಸ್ರಿ, ಕನ್ನಡ ಶಾಲೆಗೆ ಬೆಳೆಸ್ರಿ. ಕನ್ನಡ ಶಾಲೆಗಿನ ಕಲ್ತು ಹುಡುಗರನ್ನ ಭಾಳ ಮುಂಚೆನೆ ಆಗ್ತಾವ್ರಿ. ಅದಕ್ಕೆ ವಾವ್ ಗ್ರೇಟ್. ಇದು ಯಾಕೆ ಹೇಳತ್ತಿ ಅಂತಂದ್ರೆ ನೀನು ಒಂದು ಕನ್ನಡ ಸ್ಕೂಲ್, ಯಾಕಂದ್ರೆ ನಾನು ಕನ್ನಡ ಶಾಲೆಗೆ ಕಲ್ತೀನಿ. ಸೊ ಎಸ್ ಗ್ರೇಟ್. ಕನ್ನಡಂ ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಕರುನಾಡ ತಾಯಿ ಸದಾ ಚಿನ್ಮಯಿ, ಕರುನಾಡ ತಾಯಿ ಕರ್ನಾಟಕ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ನಾವೆಲ್ಲ ಹಿಂದೂ ಮರಾಠ ಇದ್ರು ಕನ್ನಡ ಮಂದಿ ಇದೇವ್ರಿ. ಹಾಂ. ಸೊ ನೆಕ್ಸ್ಟ್ ಈಗ ವೈಷ್ಣವಿ ಅವ್ರನ್ನ ಮಾತಾಡ್ಸೋನು. ಲೈಕ್ ಅವ್ರದ್ದು ನೀಟ್ ಪ್ರಿಪ್ರೇಷನ್ ಯಾವ ರೀತಿ ನಡೆಯತೈತೆ ಅಂತೇಳಿ. ವೈಷ್ಣವಿ ಅವ್ರ ಇದ್ರ ಬಗ್ಗೆ ಏನು ಹೇಳ್ಬೇಕು ಅನ್ಕೊಂಡ್ರಿ? ಅಯ್ಯೋ ಈ ನನ್ನ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಏನಂದ್ರ ಕಾಂಪಿಟೇಟಿವ್ ಎಕ್ಸಾಮ್ ಪ್ರಿಪೇರ್ ಮಾಡತ್ತೇವಂದ್ರ ಒಂದು ಬಹಳ ಸ್ಪರ್ಧೆ, ಕನ್ಸಿಸ್ಟೆನ್ಸಿ, ಹಾಂ ಏನೇನು ಬೇಕು ಲೈಕ್ ಡಿಸಿಪ್ಲಿನ್, ಎಕ್ಸ್ಪೀರಿಯನ್ಸಿಗೆ ಏನು ಹೇಳ್ತಿ? ಹಾಂ ಓಕೆ, ನೀವೇ ಎಕ್ಸ್ಪೀರಿಯನ್ಸ್ ಅದಿ, ಬಟ್ ಅಷ್ಟು ಶಾರ್ಟ್ ಟೈಮ್ ಒಳಗೆ ಏನು ಕಲ್ತಿ? ಶಾರ್ಟ್ ಟೈಮ್ ಒಳಗೆ ಪ್ರಿಪ್ರೇಷನ್ ಯಾವ್ದೋ ಒಂದು ಕಾನ್ಸೆಪ್ಟ್ ಅರ್ಥ ಮಾಡ್ಕೋಬೇಕಂದ್ರ ಅದನ್ನ ಚೆನ್ನಾಗಿ ಓದ್ಬೇಕು. ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ಸೆಕೆಂಡ್ ಇಯರ್ ಮಾಡ್ತಿರ್ತಾರೆ ಹುಡುಗರು, ಇಲ್ಲ ಫಸ್ಟ್ ಇಯರ್ ಇರ್ತಾರೆ. ಈಗ ಅವ್ರು ಏನೋ ನೀಟ್ ಕ್ರ್ಯಾಕ್ ಮಾಡ್ಬೇಕು ಅನ್ನೋ ಅನಿಸಿರ್ತೈತಿ. ಯಾವಾಗ ಅವ್ರು ಫಸ್ಟ್ ಇಯರ್ ಇಲ್ಲ ಸೆಕೆಂಡ್ ಇಯರ್ ಇರುವಾಗ ಗ್ಯಾಪ್ ಹಾಕ್ಬಾರ್ದು ಅನ್ನೋದು ಇರ್ತೈತಿ. ಸೊ ಅಂತ ವಿದ್ಯಾರ್ಥಿಗಳಿಗೆ ಏನು ಸಲಹೆ ಕೊಡ್ತಿ ಅವಾಗ ನಿನ್ನ ಅನುಭವ ಮೇಲೆ? ಈಗ ನಾನು ಮಾಡಿದ ತಪ್ಪಂದ್ರ ನಂಗೆ ಫಸ್ಟ್ ಇಯರ್ ಇದ್ದಾಗ ಅಷ್ಟೇನು ಅರ್ಥ ಆಗ್ತಿರ್ಲಿಲ್ಲ, ಯಾವ್ದು ಏನ್ ಮಾಡ್ಬೇಕು. ಕನ್ನಡ ಮೀಡಿಯಂ ಅನ್ನಂತಲೇ ಸ್ವಲ್ಪ ಎಲ್ಲರಿಗೂ ಆ ಟೈಪ್ ಆಗ್ತಿತ್ತ. ಆದ್ರೆ ಈಗ ನಾವು ಏನ್ ಫಸ್ಟ್ ಇಯರ್ ಮುಗಿಸ್ತೇವಿ ಅವಾಗ ನಮ್ಗೆ ಸ್ವಲ್ಪ ನಾಲೆಜ್ ಬಂದಿರ್ತೈತಿ. ಅವಾಗ ಸ್ವಲ್ಪ ಯುಟಿಲೈಸ್ ಮಾಡ್ಬೇಕು. ಆಮೇಲೆ ಅದರಿಂದ ನಾವು ಏನೋ ಒಂದು ಕಾನ್ಸೆಪ್ಟ್ ಹೇಳತ್ತಾರಪ್ಪ ಅಂತಂದ್ರ ಅದನ್ನ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಅದನ್ನ ಬ್ಯಾಟ್ ಮಾಡೋದು ಆಗ್ಲಿ ಅದನ್ನೆಲ್ಲ ಮಾಡಬಾರ್ದು. ಜಸ್ಟ್ ಫಾರ್ ಎಕ್ಸಾಂಪಲ್ ಕ್ಲಿಯರ್ ಸೈಟ್ ಸಂಬಂಧ ಆ ಟೈಪ್ ಮಾಡಬಾರ್ದು. ನಾವು ಎಷ್ಟು ಸ್ಕೋರ್ ಮಾಡಿದ್ರೆ ಇರುವತಕ್ಕ ಸ್ಕೋರ್ ನಾವು ಸ್ಕೋರ್ ಮ್ಯಾಟರ್ ಆಗೋದಿಲ್ಲ. ಯಾಕಂದ್ರೆ ಅದ್ರೊಳಗೆ ಏನ್ ತಿಳ್ಕೊಂಡೇವಿ ಅದು ಮ್ಯಾಟರ್ ಆಗ್ತೈತಿ. ಅದೇ ಸಮಯ ನಾವು ಡ್ರಾಪ್ ತಗೊಳ್ಳಬಾರ್ದಪ್ಪ ಅಂದ್ರೆ ಆ ಟೈಪ್ ನಾವು ಸ್ಟಡಿ ಮಾಡ್ಬೇಕು. ಇಲ್ಲ ದಟ್ ಈಸ್ ವರ್ಸ್ಟ್ ಕೇಸ್. ಯಾಕಂತಂದ್ರೆ ಡ್ರಾಪ್ ಬೇಕಪ್ಪ MBBS ಮಾಡತಾರ ಅಂತಂದ್ರೆ ಇಲ್ಲ BSM ಏನು ಮಾಡ್ತಾರ ಡ್ರಾಪ್ ತಗೊಳ್ಬೇಕಾ. ಬಟ್ ಡ್ರಾಪ್ ಪೂರ್ವದಲ್ಲಿನೂ ಪ್ರಿಪರೇಷನ್ ಎಲ್ಲ ಈ 651 ನನ್ನ ಫ್ರೆಂಡ್ಸ್ ಎಲ್ಲ ತಗೊಂಡಾರ. ಅವರು ಯಾವ ಟೈಪ್ ಸ್ಟಡಿ ಮಾಡ್ಯಾರಪ್ಪ ಅಂದ್ರೆ ಫಸ್ಟ್ ಇಯರ್ದಿಂದನೂ ಫುಲ್ ಡೆಡಿಕೇಶನ್ಲೇ ಮಾಡ್ಯಾರು. ಡಿಸಿಪ್ಲಿನ್, ಕನ್ಸಿಸ್ಟೆನ್ಸಿ ಇವು ಫಸ್ಟ್ ಇಂದ ಇದ್ರಪ್ಪ ಅಂದ್ರೆ ಸಕ್ಸಸ್ ಇರ್ತೈತಿ. ಫಸ್ಟ್ ಇಯರ್ ಸೆಕೆಂಡ್ ಇಯರ್ 2 ವರ್ಷ ಪ್ರಾಪರ್ ಪ್ರಿಪರೇಷನ್ ಆತಂದ್ರೆ ಆಕ್ಚುಲಿ ಟೀಚರ್ಸ್ ಬೆಸ್ಟ್ ಬೇಕು ನಮಗ ಇದಕ್ಕೆ ಸಪೋರ್ಟ್ ಮಾಡಕ. ಆಮೇಲೆ ನಾವು ಟೈಮನ್ನ ಯುಟಿಲೈಸ್ ಮಾಡ್ಬೇಕು. ಅಂದ್ರೆ ಒಂದು ಕಡೆ ವೇಸ್ಟ್ ಮಾಡತ್ತಪ್ಪ ಅಂತಂದ್ರೆ ಅದ್ರ ಅರಿವಿರ್ಬೇಕು. ನಾವು ಅದನ್ನ ಈಗ ಏನೋಪ್ಪ ಬೆಳಗಿಂದ ಸಂಜೆ ಮಟ್ಟ ವೇಸ್ಟ್ ಆಗೈತಿ, ರಾತ್ರಿನೂ ವೇಸ್ಟ್ ಆಗ್ಲಿದ್ದು ನಾಳಿಂದ ಮಾಡ್ರ ಅನ್ನೋ ಆ ಕಾನ್ಸೆಪ್ಟನ್ನ ಬಿಡ್ಬೇಕು. ಅದು ಒಂದ್ ತಾಸರ ಇರ್ತೈತಲ್ಲ, ಅದನ್ನ ಯುಟಿಲೈಸ್ ಮಾಡಿದಪ್ಪ ಅಂದ್ರೆ ಅದ್ರೊಳಗೆ ಏನಾರ ಒಂದು ಹೊಸ ಕಲಿತೇವಿ. ತಯಾರಿ ಅಂದ್ರ ಬಯೋ ಸ್ವಲ್ಪ ಜಾಸ್ತಿ ಚಂದ ನಡೆದೈತಿ, ಫಿಸಿಕ್ಸ್ ನಡೆದೈತಿ, ಸ್ವಲ್ಪ ಕೆಮಿಸ್ಟ್ರಿ ಡೌನ್ ಐತಿ. ಓಕೆ, ಕಮೆಂಟ್ ಸೆಕ್ಷನ್ಸ್ ಒಳಗೆ ಹೇಳ್ರಿ ಗೈಸ್, ಯಾರಾದ್ರೂ ನೀಟ್ ಮಾಡತ್ತಿರಲಿಲ್ಲ, ನಮ್ಮ ತಂಗಿ ನೀಟ್ ಮಾಡದ್ರ ಏನೋ ಸಜೆಷನ್ಸ್ ಇದ್ರು ಯು ಕ್ಯಾನ್ ಡ್ರಾಪ್ ಇನ್ ಕಮೆಂಟ್ ಸೆಕ್ಷನ್. ಆಮೇಲೆ ಆಲ್ ದ ಬೆಸ್ಟ್, ಯು ವಿಲ್ ಕ್ರ್ಯಾಕ್ ನೀಟ್ ದಿಸ್ ಟೈಮ್. ಐ ಹೋಪ್ ದ್ಯಾಟ್ ಬಿಕಾಸ್ ಸೀಯಿಂಗ್ ಯುವರ್ ಪ್ರಿಪ್ರೇಷನ್ ಇದು ಆಕ್ಚುಲಿ ಚೆನ್ನಾಗಿರೋದು. ಈಗ ಬಂದು ಕುಂತಾಳ್ರಿ ಯಾಕೋರಿ, ಇಲ್ಲಾಂದ್ರೆ ಬಂದು ಕುಂದ್ರಂಗಿಲ್ರಿ ಹಿಂಗ್ರಿ ಐತ್ರಿ. ಹಾಕಿದೊಂದು ಬೇರೆ ಮ್ಯಾಲೆ ರೂಮ್ ಐತ್ರಿ, ಅಲ್ಲಿದಕ್ಕೆ ಸ್ಟಡಿ ಇದೆಲ್ಲ ಸಪ್ರೇಟ್ ಅಲ್ಲೇ ಇರ್ತೈತಿ. ಸೊ ಅಲ್ಲೇ ಅಭ್ಯಾಸ ಮಾಡ್ತಾಳಕಿ. ಸೊ ಥ್ಯಾಂಕ್ ಯು. ಇವ್ರ ಪರ್ಸ್ನಲ್ ಲೈಫ್ ಎಕ್ಸ್ಪೋಸ್ ಮಾಡಬೇಡ ಅನ್ನತ್ತಾರ. ಆದರೂ ಒಂದು ಜಸ್ಟ್ ಫ್ಯಾಮಿಲಿ ಬ್ಲಾಗ್ ಅಂತ ಇಂಟ್ರೊಡಕ್ಷನ್ ಕೊಡ್ತೀನಿ. ಇವ್ರು ನಮ್ಮ ಅಣ್ಣ ಸಚಿನ್ ನಿಲಸ್ಕರ್ ಅಂತೇಳಿ, ಇವರು ಒಂದು XYZ ಕಂಪ್ನಿ ಒಳಗೆ ವರ್ಕ್ ಮಾಡದಾರ. ಮೆಕ್ಯಾನಿಕಲ್ ಇಂಜಿನಿಯರ್ ಮುಗ್ಸ್ಯಾರ್ರಿ. ನೋ ಕಾಮೆಂಟ್ಸ್. ಸೊ ದಿಸ್ ಈಸ್ ಇಂಟ್ರೊಡಕ್ಷನ್. ಥ್ಯಾಂಕ್ ಯು ಗೈಸ್. ಇದೀಗ ಬರ್ಮುನ್ ಪೂಜಾ ಮಾಡೇವ್ರಿ. ಇದ್ರದ್ದು ನೈವೇದ್ಯದು ಬರೀ ಗಂಡಸರು ಅನ್ಬೇಕಲ್ಲ.
ಗಂಡಸರು ಅಟ್ಟ ಊಟ ಮಾಡೋದು. ಮತ್ತು ಕಾಯಿ ಯಾರು ಹೊಡೋದು ಗಂಡಸೂರ? ಕಾಯಿಗೆ ಕಾಯಿ ಹೊಡ ಮತ್ತೆ ಇರೋದನ್ನ ಇಲ್ಲಿ ನೀವು ಗಂಡಸರು ಯಾರು ಮತ್ತೆ ನಾನು ಹೊಡ್ತೇನೆ. ಏನು ಮಾಡ್ಲಿಪ್ಪ, ಅಲ್ಲ ನೀವು ಹೊಡೆಯೋದು ಹಿರಿಯರು ಹೊಡಿಬೇಕ. ಈಗ ತಿನ್ನೋದು ಗಂಡಸೂರು ತಿನ್ಬೇಕಂದ್ರೆ ಒಟ್ಟ ನೈವೇದ್ಯ ಗಂಡಸರು ತಿನ್ಬೇಕವು. ಇದು ಬರಮಪ್ಪನ ನೈವೇದ್ಯ. ಪರಮಾಪನ್ಯ ಇದೆ. ಒಟ್ಟು ಹೆಂಗಸೂರು ತಿನ್ನೋದಿಲ್ಲ ಇದನ್ನ. ಹೆಂಗಸರು ಯಾರು ಯಾಕೆ ತಿನ್ಬಾರ್ದು? ಮೊದ್ಲು ಸರಿಯಾಗಿ ಮಾತಾಡೋದ್ ಕಲಿ. ತಿನ್ಬಾರ್ದು. ಗಂಡನ ಮನೆಗೆ ಓಡೋಕಾರ ಗಂಡನ ಮನೆಗೆ. ಆ ಹೆಣ್ಣು ಮಕ್ಕಳು ತಿಂದ್ರ ಗಂಡನ ಮನೆಗೆ ಓಡ್ ಹೋಗ್ತಾರ. ಗಂಡನ ಮನೆಗೆ ಓಡೋಕಾರು ತವ್ರ ಮನೆಗೆ ಅವ್ರ ಮನೆಗೆ ಬರ್ತಾರ. ಓಡ್ ಬರ್ತಾರ. ತವ್ರ ಮನೆಗೆ ಬರ್ತಾರ. ಅವ್ರ ಮನೆಗೆ ಬರ್ತಾರ. ಲಾಶ್ ಆಗಿಲ್ಲ. ಯಾಕೆ ಬರ್ಮಾ ಪಿಡಿ ಕೊಡುದಿಲ್ಲ ಅಲ್ಲಿ. ಅವ್ನ ಕೊಬ್ಬರಿ ತಿಂದ ಬರ್ಮಪ್ಪ ಅಂದ್ರ ನಾಗಪ್ಪ. ಬ್ರಹ್ಮ ದೇವ್ರು. ಈಗ ಒಟ್ಟ ಅದ್ರ ಕಾಯಿ ಸದ್ಯಕ್ಕೆ ಇವ್ರೇನು ಅದ್ರದ್ದು ಏನು ಒಟ್ಟು ಏನೋ ತಿನ್ನದಂಗ ಇವ್ರು. ತಿಳ್ದಂಗನ ಎಲ್ಲ ನಾವು ಉಣದಂಗ ಬರ್ಮಂದ ಪೂಜಾ ಮಾಡಿದಿಲ್ಲ ಮತ್ತ ಹೆಣ್ಮಗಳಿಗೆ. ಅಮಾಸಿ ದಿವಸ ಕರ್ಯಾಮಂದ ನಡಿತೈತಿ. ಆದ್ರ ಬರ್ಮಂದು ಹೆಂಗಸರಿಗೆ ನಡಿದಿಲ್ಲ ಅದ. ನಮ್ಮಂತಾರ ಮುದುಕಿಯರಿಗೆ ನಡಿತೈತಿ ತಿನ್ನಾಕ. ಈ ಹರೇದ್ ಹುಡುಗಿಯರಿಗೆ ನಡಿದಿಲ್ಲ. ನಿಮ್ಮ ಗಂಡಸರಿಗೆ ನಡಿತೈತಿ. ಗಂಡ ಹುಡುಗರಿಗೆ ನಡಿತೈತಿ. ಗಂಡ ಹುಡುಗರಿಗೆ ಅಷ್ಟ ತಿನ್ನೋದದ. ದೀಪಾವಳಿಗೆ ಯಾಕೆ ಆಚರಣೆ ಮಾಡ್ತಾರು? ದೀಪಾವಳಿ ದಿವಸ ಮಾಡೋದೈತಿ ಬರ್ಮನ್ ಪೂಜೆ ಅದ ಈ ಮನ್ಯಾಗ. ಗೈಸ್ ಇದು ಬರ್ಮಪ್ಪನ ಪೂಜಾ ಬಗ್ಗೆ ನಮ್ಮ ಅಜ್ಜಿ ಹೇಳ್ರಿ ನೋಡ್ರಿ. ಹಂಗೆ ನಮ್ಮ ಊರಾಗ ಈ ಪದ್ಧತಿ ಐತಿ. ಸೊ ಮತ್ತೇನೇನು ಪದ್ಧತಿ ಅದಾವ ನಾಳೆ ತಿಳ್ಕೊಳ್ಳೋಣಂತ ಬರ್ರಿ. ಅದನ್ನು ತೊಗೊಂಬಿಡ್ಪ, ಈ ಕಡೆ ತೊಗೊಂಬತ್ತು ಇವ್ರದ. ಇಲ್ಲಿ ಊಟ ಮಾಡೋದು ಯಾವಾಗ? ನಾಳೆ. ಅದು ಅದಕ್ಕೆ ಹೇಳ್ಬೇಕಾ ಸೈಂಟಿಫಿಕ್ ರೀಸನ್ ಇಲ್ಲಿ ಯೂಟ್ಯೂಬ್ ಒಳಗೆ. ಅದಕ್ಕೆ ಇಲ್ಲಿ ಅಡಿ ಬಾಜು ಕುಂತ ಊಟ ಮಾಡೋದು. ಪೂರಾ ಪ್ಲೇಟ್ ಊಟ ಬಿಡಬೇಕು. ಬೋರ್ ಪೂಜಾ, ಗಂಗಾ ಮಾತಾ ಜೈ. ಗಂಗೆ ಚ ಮುನೆ ಚ ಗೋದಾವರಿ ಸಿಂಧು ಕಾವೇರಿ ನರ್ಮದಾ. ಕಾಯಿ ನೀನು ಹೊಡಕ್ಕೆ ವರ್ಷಕ್ಕೆ ಹೋಗಿತಾ ಅಂತ ಹೊಸ ತಾಣ ತಗೊಂತದ. ನೈವೇದ್ಯಂ ಸಮರ್ಪಯಾಮಿ. ವೈಡ್ ಆ್ಯಂಗಲ್ ಬೇಕಿತ್ತು, ಮಸ್ತ್ ಆಕಿತ್ತು. ಗೈಸ್ ಐ ಎಮ್ ಈಗ ಪೂಜಾ ಮಾಡೋದು ವಿಡಿಯೋ ಮಾಡೋ ನಡ್ರಿ. ನಿಂದ್ರ ನಾ ಮುಂದೆ ಹೋಗ್ತೀನಿ ಅಂದ್ರೆ ಹಿಂಗೆ ಬರೋಬ್ಬರ ಬರ್ತೈತಿ. ಎಲ್ಲಿ ಯಾವ ವೈಲೆಟ್ ಕಲರ ಡ್ರೋನ್ ಶೂಟ್. ಇದೇನಾ ನಾಳಿದ ತಯಾರೇನಾ? ಏನು ಮಾಡೋದು ನಾಳೆ? ಟುಮಾರೋ ಹಟ್ಟೆವ ಇಡ್ಬೇಕು. ಸಗಣಿ ಇಲ್ಲೇ ಮಾಡಿಡ್ದು ನಾಳೆ ಮಾಡೋಣ. ನಂಗೆ ಗೊತ್ತಾಯ್ತು, ನಾ ಫಸ್ಟ್ ಟೈಮ್ ದೀಪಾವಳಿಗೆ ಬಂದಿಲ್ಲ. ಇಲ್ಲಿ ನಮ್ಮ ಯೂಟ್ಯೂಬ್ ಫ್ಯಾಮಿಲಿಗೆ ಹೇಳ್ಬೇಕಂತೇಳಿ. ಗೈಸ್ ಈಗ ಬರ್ಮಪ್ಪ ದೇವರ ಪೂಜಾ ಆಯಿತು, ಮತ್ತು ಕರೆವನ್ ಕಟ್ಟಿ ಪೂಜಾ ಆತ್ರಿ, ಮತ್ತು ಬೋರ್ ಪೂಜಾ ಆಯ್ತು. ಈಗ ಪಟಾಕ್ಷಿ ಹಚ್ಚೋನ್ ಬರ್ರಿ. ಅದು ಹೆಂಗೆ ಆಗತ್ತೈತೆ ಗೊತ್ತೈತಿ ಆಕ್ಸೆಂಟ? ಅವು ಸಣ್ಣ ಸಣ್ಣ ಹುಡುಗರು ಬ್ಲಾಗ್ ಮಾಡೋದು ಗೊತ್ತೈತಿ ಈಗ ಡೈಲಿ. ಈಗ ಊಟ ಮಾಡೋಣ ಬರ್ರಿ.
ಟಮ್ ಟಮ್ ಪಟ್ ಪಟ್ ಪಡಕ್. ನೀವು ಇದನ್ನ ಹೆಂಗೆ ಹಾಕ್ಯಾರ ನೋಡೋ ಹಿಂಗಪ್ಪ ರಂಗೋಲಿ ಬಿರುಗಳು ಬದಿಲ್ಲ ಅದ್ರಾಗ ನಡಕ. ವಾವ್, ಒಂದು ಸಿನಿಮ್ಯಾಟಿಕ್ ಶಾರ್ಟ್ಸ್ ಮಾಡಿಬಿಡ್ನು. ಫೈನಲ್ ಮ್ಯಾಂಡೇಟರಿ ಇದು ಹುಡುಗಿಯರಿಗೆ. ಲೈಟಿಂಗ್ ಹಾಕೋನು ಜೋತಾ ಮೈ ಮೇಲೆ ಕಂಬದ ಬಾಜು ನಿಲ್ದವು ಲೈಟ್ ಯಾವಾಗೋ ಮಾಡಿದ್ದಿಲ್ಲ, 2-3 ವರ್ಷದಿಂದ ಮಾಡಿದ್ಲ, ಮಸ್ತ್ ಆಗಿತ್ತು. ಹಾಕೋನು ಬೇಡ ತುಂಬ ಹಾಕ್ತಾನೆ. ಚಲೋ ಐತಿ. ಹುಡುಗರ ಇಲ್ಲಿ ನೋಡ್ರಿ ಗೈಸ್, ಹುಡುಗರು ತಿನ್ಬೇಕಂತ ನಮ್ಮ ತಮ್ಮಾಜಿ ತಿನ್ನಾಕತ್ತಾನು. ಇನ್ನೊಬ್ಬ ಮಿಸ್ ಆಗ್ಯಾನು, ನಮ್ಮ ಸೌರಭ್ ಜಿ ಸಿಟ್ ಮಾಡ್ಕೊಂಡು ನಾನು. ಈಗ ನೋಡ್ರಿ ಗಂಡಸೂರ ತಿನ್ಬೇಕಂತ್ರಿ. ನೋಡ್ರಿ ಅಂತ ಹೋಳಿಗೆ ಬಾಯಾಕತ್ತ ನೋಡ್ರಿ, ನಾಚಿಗೆಟ್ಟವ್ರಿ. ನೋಡ್ರಿ ನಮ್ಗೆ ಆಸೆ ತೋರಿಸಿ ತಿನ್ನತಾನ್ರಿ. ಹುರಕ್ಕಿ ಹೋಳಿಗೆ ಮೀನ್ಸ್ ಸ್ವರ್ಗ. ತೇಲ್ಚಿಯಾ, ತೇಲಿನಲ್ಲಿರುವ ತೇಲ್ಚಿಯಾ. ಮರಾಠಿ ಹೋಗಿ ತೇಲ್ಚ, ಕನ್ನಡ ಹುರಕ್ಕಿ ಹೋಳಿಗೆ. ಇದನ್ನ ತುಪ್ಪ ಜೋಡಿ ತಿನ್ಬೇಕು. ಇಲ್ಲಿ ನೋಡ್ರಿ ದೇಸಿ ಘೀ ಐತಿ ಅದ್ರ ಮೇಲೆ. ಇಷ್ಟು ತಿಂದ್ರಿ ಸ್ವರ್ಗ ಕಂಡಾಗನ, ಸೀದಾ ಸ್ವರ್ಗ ಹೋಗ್ತೈತಿ. ಇನ್ನ ನಮ್ಮ ಅಣ್ಣ ಬರ್ದಾನೆ, ಎಲ್ಲರೂ 2-3 ಮಂದಿ ಕೂಡೆ ತಿಂತೇವ್ರಿ. ಇಲ್ಲಿ ಬಂದ್ರೆ ನೋಡ್ರಿ ಮತ್ತೆ ಅಜ್ಜಿ ತುಪ್ಪ ತಗೊಂಡು, ತುಪ್ಪ ಐತಿ ಆಲ್ರೆಡಿ ಭಾಳ ಐತಿ ತುಪ್ಪ. ತಿನ್ರಿ. ಮ್ಯಾಲ್ ಗೈಸ್, ಮ್ಯಾಲ್ ಲೈಟಿಂಗ್ ಕೆಲಸ ನಡೆದೈತ್ರಿ. ಇನ್ನ ಅರ್ಧಂಬರ್ಧ ನಾವು ಬಿಟ್ಟು ಬಂದೇವ್ರಿ ಈ ವಿಡಿಯೋ ಸಂಬಂಧ. ಹೆಂಗೆ ತಿಂತಿದಾರ ನೋಡ್ರಿ ಇಲ್ಲಿ. ನೋಡ್ರಿ ಎಂತ ದೊಡ್ಡ ಬಾಯಿ ತೆಗತನ್ರಿ. ಮಮ್ಮಿ ನೀ ಯಾಕೆ ತಿನ್ನತ್ತೀಯ? ಇಲ್ಲಿ ನೋಡಿ ಗೈಸ್ ಹೆಂಗ್ ತಿಂತಿದ್ದಾರೆ. ಬರ್ಮಪ್ಪನೇ ಅಡಿ ನಾವು ತಿನ್ನತ್ತೇವೆ, ಅದಕ್ಕೆ ವಿಡಿಯೋ ಮಾಡೋದ್ರ ಗೈಸ್. ಇನ್ನು ಅನ್ನ ಐತಿ ಗೈಸ್, ಉಂಡ್ರಿ ಗೈಸ್. ಬಾಯ್ ಬಾಯ್ ಕೈ ಕೈ ಇದ್ರು ಹುಡುಗರು ಬ್ಲಾಗ್ ಮಾಡೋದ ನೋಡ್ಬೇಕಾ ನೀವು? ಇಲ್ಲಿ ನೋಡ್ರಿ ಇವ್ರು ಹೊಟ್ಟೆ ಯಾವ ಬಳೆಯಲ್ಲಿ ಹೊಲ್ಸಿದ್ದು ಹೊಲಸಾಕೈತಿ, ಚಲೋನಲ್ಲ ಹಂಗ. ಗೊತ್ತಿಲ್ಲ ಹೋಗ್ಬಾ ನಂಗೆ. ಕರೆಮ್ಮನ ಎಡಿನೂ ಉಣ್ಣಾತಿದ್ದಾರೆ ಗೈಸ್. ಅಲ್ಲಿ ಫೋಟೋ ಅಲ್ಲವಿಲ್ಲ. ಏನು KSRTC ಸೀರೆ ಇವ್ರ ಕರೆಮ್ಮನ ಕಡೆ ಫೋಟೋ ಅಲಾವಿಲ್ರಿ. ಬಟ್ ಕರೆಮ್ಮನ ಕಡೆ ಫೋಟೋ ತೆಗೆದ್ರೆ ಒಂದು ಸ್ವಲ್ಪ ಆರಾಮ್ ತಪ್ತಾರ್ರಿ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ನಾಳೆ ತಯಾರಿ ನಡೆದೈತೆ ನೋಡ್ರಿ. ಪಾಂಡೂರ್ ಮಾಡತಾರು ಶಗನಿಲೆ ಐತು ಲೈಟ್ ಇಷ್ಟ ಬೆಳಕೇನು ಮತ್ತೇನ. ಅಜ್ಜಿ ಫೋನ್ ಇಲ್ಲೇ ಐತ್ಲ, ಅದ್ರ ಮೇಲೆ ಹಾಕಿರ ನೋಡಿ ಪಾಂಡೂರ್. ನಡಿ
ಹೇಳ ನಾಳೆ ಹಾಕಿರಿ ನಾಳೆ ಮಾಡ್ರಿ ನಡೋಲ್ಲೇನು? ನಾಳೆ ಅನ್ನು ಯಾವಾಗ ಹಾಕೋದು ಲೇಟ್ ಈಗ ಹಾಕಿ ಹಾಂ ನಾಳೆ ಹೂವಾದು ಇರ್ಸೋದು. ಶಿವ ಅವ್ರಿ 2 ದಿವಸ ಇಡೋದೇನ? ಎಲ್ಲಿ ನಾಳೆ ಸಂಜೆಗೆ ತೆಗೆದು ಬಿಡೋದು ಇಡೋದಂಗನ ಇವು. ಹಾಂ ಎಂಥವು ಇದನ್ನು ಚೂಸ್ತಾರಲ್ಲ ಇವು ಕಡ್ಡಿ ಉತ್ತರಾಯಣಿ ಕಡಿ ಉತ್ತರಾಯಣಿ ಕಡಿ ತಂದಿರ ನಾನು ತಂದೇಲ ಈಗ ನಾಳೆ ಕೊಟ್ಟು ಕಳಿಸ್ತಾರೆ. ಕಬ್ಬರು ತರಬೇಕು ನಾಳೆ ಲಕ್ಷ್ಮೀ ಪೂಜಾಕ. Day 4. A few minutes later.
ಲಕ್ಷ್ಮೀ ಪೂಜೆಗೆ ಬೇಕಾಗಿರುವಂಥ ಪೂರ್ವ ಸಿದ್ಧತೆಗಳು ಎಲ್ಲ ಪೂರ್ವ ಸಿದ್ಧತೆಗಳು ಆಗಿದ್ದಾವೆ. ಕ್ರೆಡಿಟ್ ಗೋಸ್ ಟು ನಾಟ್ ಯು, ದ ಪೀಪಲ್ ಹೂ ಆರ್ ಹಿಯರ್ and this girl and also this girl. ಶಿವ ಕೈಲಾಸಪುರಿ ಅನ್ನ. अजं निर्विकल्पं निराकारमेकं निरानन्दमानन्दपूर्णं परं निर्गुणं निर्विशेषं निरीहं ब्रह्मरूपं गणेशं भजेमा गणेशं भजेमा। जय मंगल जगदाम्ब भवानी भवभयहारिणी शिवशाम्भविनी। जय मंगल जगदाम्ब भवानी ನಿಗಮಾಗಮಗಳು ಬಗೆ ಬಗೆಯಿಂದಲೇ ನಿಗಮಾಗಮಗಳು ಬಗೆ ಬಗೆಯಿಂದಲೇ ಮಿಗೆ ಶೋಭಿಸುತ್ತಿಯ ಗಣಿತ ಮಹಿಮಳೆ ಮಿಗೆ ಶೋಭಿಸುತ್ತಿಯ ಗಣಿತ ಮಹಿಮಳೆ ಮೊಗವಿಟ್ಟೆನ್ನಲು ಜಗವ ದಾಟಿಸೋ ಜಯ ಮಂಗಲ ಜಗದಾಂಬ ಭವಾನಿ ಭವಭಯಹಾರಿಣಿ ಶಿವಶಾಂಭವಿನಿ। ಜಯ ಮಂಗಲ ಜಗದಾಂಬ ಭವಾನಿ ಪಾವನ ಚರಿತಳೆ ಸೇವಿಪ ಭಕ್ತರ ಪಾವನ ಚರಿತಳೆ ಸೇವಿಪ ಭಕ್ತರ ಭಾವನರಿತು ಭಾವಾರಣ್ಯವನು ಭಾವನರಿತು ಭಾವಾರಣ್ಯವನು ನಿವಾರಿಸುವ ಶಿವಾತ್ಮಶಕ್ತಿಯೇ ಜಯ ಮಂಗಲ ಜಗದಾಂಬ ಭವಾನಿ ಭವಭಯಹಾರಿಣಿ ಶಿವಶಾಂಭವಿನಿ। ಜಯ ಮಂಗಲ ಜಗದಾಂಬ ಭವಾನಿ ಪರಿಭವದೋಳತಿ ಕೊರಗುವ ನರರ ಪರಿಭವದೋಳತಿ ಕೊರಗುವ ನರರನು ಕರೆದು ಧರಿಸುವ ವರಗೌರಾಂಬ ಕರೆದು ಧರಿಸುವ ವರಗೌರಾಂಬ ಪುರದತ್ತೆ ಜನವರ ದೀಕ್ಷಿಯೇ ಜಯ ಮಂಗಲ ಜಗದಾಂಬ ಭವಾನಿ ಭವಭಯಹಾರಿಣಿ
शिवे शाम्भविनी जय मंगल जगदाम्ब भवानी ज्योति ಬೆಳಗುತ್ತಿದೆ ವಿಮಲ ಪರಂ ಜ್ಯೋತಿ ಬೆಳಗುತ್ತಿದೆ ತುಮಲಂಗಳಿಂದ ತತ ಮೀರಿದ ಅತಿಶಯದಲ್ಲಿರುವಾನಿಕ ನಿರ್ಮಲ ಜ್ಯೋತಿ ಬೆಳಗುತ್ತಿದೆ ವಿಮಲ ಪರಂ ಜ್ಯೋತಿ ಬೆಳಗುತ್ತಿದೆ ಶಿವಧರ್ಮನಾಳವೆಂತಂಬ ಮೇಲೆ ಸುವಿವೇಕರಾಜ್ಯ ಪ್ರಣತೆಯೋಳು ಸರೆಯಾದ ಸದ್ಭಕ್ತಿ ರಸ ತೈಲ ತೀರಿದ ಪರಿಮಳ ಕಳೆಯಂಬ ಮತಿ ಬಿರಿದು ಜ್ಯೋತಿ ಬೆಳಗುತ್ತಿದೆ ವಿಮಲ ಪರಂ ಜ್ಯೋತಿ ಬೆಳಗುತ್ತಿದೆ ಮುಸುಕಿದ ವಿಷಯ ಪತಂಗ ವಿದುರಿತ ಮತಬುದ್ಧಿಯಂಬ ಕತ್ತಲೆಯೊಳಿಯೇ ಮದತಿ ಸುಜ್ಞಾನವೆಂತೆಂಬ ಮಹಾಪ್ರಭೆ ಪಸರಿಸಿ ಮಾಯಾ ಕಾಳಿಕ ಪದನುಪಮ ಜ್ಯೋತಿ ಬೆಳಗುತ್ತಿದೆ ವಿಮಲ ಪರಂ ಜ್ಯೋತಿ ಬೆಳಗುತ್ತಿದೆ ಪ್ರಣವಾಕಾರದ ಗುಣ ಮೂರು ಮುಟ್ಟ ಗಗನೆ ಗದಿತಾರ್ಥವೆಣೆ ತೋರುವ ಅನುಮಾತ್ರ ಚಲನವಿಲ್ಲದ ಮೋಕ್ಷ ಚಿಂತ ಮನಿಯ ಮೆನೆಸುವ ಶಂಭೋಲಿಂಗವೇ ದಾನದ ಜ್ಯೋತಿ ಬೆಳಗುತ್ತಿದೆ ವಿಮಲ ಪರಂ ಜ್ಯೋತಿ ಬೆಳಗುತ್ತಿದೆ ಸುಖಕರ್ತ ದುಃಖಹರ್ತ ವಾರ್ತ ವಿಘ್ನಾತಿ ಮುರಳಿ ಪುರವಿ ಪ್ರೇಮ ಕೃಪಾ ಜಯಾತಿ ಸರ್ವಾಂಗಿ ಸುಂದರ ಉಡಿಸೆಂದುರಾಗಿ ಕಂಠಿಗಕ್ಕೆ ಮಾನಂತ ಪಳಂಟಿ ಜಯ ದೇವ ಜಯ ದೇವ ಜಯ ದೇವ ಜಯ ದೇವ ಜಯ ಮಂಗಲ ಮೂರ್ತಿ दर्शन मात्रे मन कामना पूर्ती जय देव रत्न कशट परा तुझ गौरी कुवरा चंदनाची उटी कुंकुम केशरा हिरे दैत मुकुट शोभा तोवरा रुंदती पुरी चरणी गागरिया जय देव जय देव जय देव जय मंगल मूर्ती दर्शन मात्रे मन कामना पूर्ती जय देव लंबोदर पीतांबर परिवर वंदना सरळ सुंद वक्र चुंड श्रीवेणा दास रामाचा वाटपाये सजना संकष्टी पावावे निर्वाणी रक्षावे सुरवर वंदना जय देव जय देव जय देव जय मंगल मूर्ती दर्शन मात्रे मन कामना पूर्ती जय देव दुर्गे दुर्गटवारी तुझगण संसारी अनाथ नाथे अंबे करुणा विस्तारी वारी वारी जन्मा मरणाचे हारी हारी पडलो आता संकट निवारी जय देवी जय महिषासुरमर्दिनी सुरवर ईश्वर वरदे तारक संजीवनी जय देवी बोली बोली पाता तुझे से नाही चारी श्रमले परंतु न बोलवे काही चारी वाद करिता पडिले प्रवाई ते तू भक्तालाई पावसी लवलाई जय देवी जय महिषासुरमर्दिनी सुरवर ईश्वर वरदे तारक संजीवनी जय देवी प्रसन्न वदने प्रसन्न होती निराशा क्लेशापासून तोडिन हो पाशा अंबे तुझ वाचून त्वन परविलाशा नरहर तल्लीन झाला पद पंकजलेशा जय देवी जय महिषासुरमर्दिनी सुरवर ईश्वर वरदे तारक संजीवनी जय देवी गालिंगोटांगण वंदित चरण डोळ्याने पाहिन रूप तुझे प्रेमे आलिंगनानंद पूजन भावे वाळीन मने नमा त्वमेव माता पिता त्वमेव बंधु सखा त्वमेव विद्या द्रवणं त्वमेव सर्वं देव कायेन वाचा मनसेन देवा पूजात्मना वा प्रकृतितो वा करोमि यज्ञं सकलं परस्मै नारायणाय समर्पयामि अच्युतं केशवं रामनारायणं कृष्णं
दामोदरं वासुदेवं हरे श्रीधरं माधवं गोपिका वल्लभं जानकी नायकं रामचंद्र हरे राम 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 हरे 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 कृष्ण 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 हरे 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 राम 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 हरे 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 कृष्ण 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 हरे हरे ओम पूर्णमद पूर्णमिदं पूर्णात् पूर्णमुदच्यते पूर्णस्य पूर्णमादाय पूर्णमेवावशिष्यते ओम शांति 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 जय जय शिव नमः पार्वती पति महादेव अनंत कोटि प्रमाण नायक श्री सद्गुरु बाबा महाराज की जय श्री सद्गुरु अधुरचंद्रेश्वर महाराज की जय श्री जगजननी गौरांबा माता की जय श्री सद्गुरु अप्पशोरेश्वर महाराज की जय सकल साधु संत महाराज की जय बोला पुंडरी वरद विठ्ठल श्री ज्ञानदेव तुकाराम पंढरीनाथ महाराज की जय लक्ष्मी माता की जय. ನೀ ಕಾಯಿ ಹೊಡೆದ ಬಿಡು ಪಪ್ಪ ಕಾಯಿ ಹೊಡೆದ ಗೊತ್ತಾಗ್ತದೆ ನಾವೆಲ್ಲ ಕಾಯಿ ಹೊಡೆದ look from here ಅಲ್ಲೇ ಇಟ್ಬಿಡ್ರಿ ಅಲ್ಲೇ ಇಟ್ಟು ಕರೆಕ್ಟ್ ಐತಿ ಹಿಡಿದೇನು ಎಲ್ಲ ಹಿಡಿದು ಬಂದು ಕಾಯ್ದು ಅಲ್ಲೇ ಅಮಾಶಿ ಗಟ್ಟ ಕಾಯಿ ಬಿಡ್ತಾರ ನೈವೇದ್ಯ ಹಿಡಿದಿ ಈಗಿದ ಹಿತ್ತಲ್ಕೇನಿದ ಲಕ್ಷ್ಮೀದೇನಿದೆ ಅಡಿ ಇದು ನಮ್ದು ತಿನ್ನೋದಲ್ಲ ಮುಗೀತು ಹೋಗ್ನಿ ಅಲ್ಲ ಲಕ್ಷ್ಮೀದದ ಲಕ್ಷ್ಮೀದ ಆತ್ಲ ಅಲ್ಲಿ ಇಟ್ಟಾರೆ ಇದಿಲ್ಲ ಅಡಿಗೆ ಇದು ಇಲ್ಲಿ ಗೋಳಂಗ್ ಮಾಡಿದ್ದೇನಿದ ಅಂದ್ರೆ ಜಾಸ್ತಿ ಮಾಡ್ಯಾರ ಕೈಸ್ ನೀನು ಹೇಳಿದ್ದುರಲ್ಲ ಏನದ ಇಲ್ಲಿ ಅಡಿ ಕಡೆ ಕುಂತು ಊಟ ಮಾಡ್ಬೇಕಂತ ಹೇಳಿ ಸೊ ಇವತ್ತು ತೋರಿಸಿ ಬರ್ರಿ ಇಲ್ಲೊಂದು ಗುಳ್ಳವ ಐತಿ ಅವ್ನು ತೊಗೊಬದ್ಲೆ ಅವ್ನ ಕಡೆನ ಕೊಟ್ಬಿಡೋದು ನಾವು ತಿನ್ನೋಕೆ ಆಮೇಲೆ ಇಲ್ಲೇ ನೈವೇದ್ಯ ಮಾಡಿ ಇಲ್ಲೇ ಊಟ ಮಾಡ್ಬೇಕಂತ ಅಜ್ಜಿನ ಕರಿಬೇಕಲ್ಲ ಹೇಳ್ತೀಳ ಇಲ್ಲಿ ನೋಡ್ರಿ ಅಡಿ ಐತಮ್ಮ ಓಂ ನೈವೇದ್ಯಂ ಸಮರ್ಪಯಾಮಿ ಇಲ್ಲಿ ನೋಡ್ರಿ ಈಗ ಅಡಿ ಒಳಗೆ ಅಡಿ ಮೇಲೆ ಇದನ್ನ ಇಟ್ಟ ಏನ ಪಾಂಡವ್ರನ್ನ ಇಟ್ಟು ಕಸ ಪೂಜಾ ಮಾಡಿ ಅಲ್ಲೇನು ಎಡಿ ಹಿಡಿತೇವಲ್ರಿ ಅದು ನಾವು ಮನ್ಯಾಗಿನ ಸಣ್ಣ ಹುಡುಗರ ತಿನ್ಬೇಕ್ರಿ ಯಾಕಂದ್ರೆ ನಮ್ಗೆ ಏನಾರ ಸ್ಕಿನ್ ಅಲರ್ಜಿ ಮೀನ್ಸ್ ಹುರುಕ್ ಹೇಳೋದು ಅಕಸ್ಮಾತ್ ಕುರ ಅಂತಾವ ಇಂಥವು ಹೇಳ್ತಾವಲ್ರಿ ಅವೆಲ್ಲ ಹೋಗ್ತಾವ ಅನ್ನೋದು ಒಂದು ನಂಬಿಕೆ ಅಷ್ಟೇ. ವೈಷ್ಣವ್ ಯಾಕೆ ನಾಗತ್ತಿ ಈಗ ಎಲ್ಲರಿಗೂ ಹಂಚುನ್ರಿ ಅವನ ಕಡೆನೇ ಕೊಡೋದನ್ನ ಕೆಡಿಯಾನ ಮೌಂಟ್ ಎಲ್ಲ ಇದ್ಯಾ ಹೋಗಿಲ್ಲ ನೀನು ಕೊಟ್ಟೆ ಅಲ್ಲ ಇವತ್ತು ಮಾಡ್ಯಾರ ಬಾ ಒಪಿನಿಯನ್ ಕೇಳ್ಸ ತಿನ್ರಿ ಇಲ್ಲ ತಿನ್ಬೇಕು ನಾನು ಕುಂತ ಇಲ್ಲೇ ಉಂಡ ಹೋಗೋದು ಒಳಗೆ ಕುಂತ್ರ ಹೆಂಗ ಅಡಿ ಮೇಲೆ ಇಲ್ಲೇ ಕುಂದ್ರಲ್ಲ ಮತ್ತೆ ಇಲ್ಲಿ ಏನೋ ಕುಂತಿದ್ದು ಸ್ವಲ್ಪ ಎಲ್ಲಾರು ಪ್ರಸಾದ ತಗೊಂಡ್ರೆ ಆಯ್ತಲ್ಲ ಮತ್ತೆ ಅವು ಕುಂತಿದ್ದು ಅಲ್ಲಿ ಅಂದ್ರೆ ಹುರುಕ ಪರುಕ ಇದ್ದು ಹೋಗ್ಕಾವಂತ ಶಾಸ್ತ್ರ ಮಾಡಿದಾರು ಕರೆ ಐತಿಲ್ಲ ಮತ್ತದ ಖರೇನ ಐತ್ಲ ಮಾಡಿದ್ ಮತ್ತೆ ಖರೇ ಇರೋದಲ್ಲ ನೀವು ತಿನ್ನೋದಂಗೆ ಏನಿದ ನಾ ಯಾಕೆ ತಿನ್ನೋದು ಅದಕ್ಕೆ ಮತ್ತೆ ಕೋಲ್ಡ್ ಹಾಕಿವ ಸಣ್ಣ ಮಕ್ಕಳು ತಿನ್ಬೇಕಂತ ಹೇಳಿದ್ ಮಮ್ಮಿ ಇಂಟು ಸಣ್ಣ ಹುಡುಗ ಸ್ವೀಟ್ 16 ಏ ವಡಿ ತೊಗೊಂಬಿಟ್ಟ ನಂಗೆ ಸ್ವೀಟ್ ಬೇಡ ಐದು ಆಗೈತೆ ಒಡಿ ಐತೆ ನೋಡ ಬಾಳೆ ಎಲ್ಲಿ ಐತದಾಗ ಬಾಯಿ ಹಾಕಿಲ್ಲ ಏನು ತೊಗೊಂಬರಕ್ಕೆ ಹಚ್ಚಲಿಪ್ಪ ಅಂತ ಹೇಳಿ
ಹೇಳ್ಬೇಕು ನಿಮ್ಮ ಮನ್ಯಾಗ ಹರಿದ ಹುಡುಗರಿದ್ರೆ ನಮ್ಮ ನಮ್ಮ ಹರಿದ ಹುಡುಗ ಇಲ್ಲ ಇದು ಮನ್ಯಾಗಿನ ಸನಿ ತಂದು ಹಚ್ಚಿ ನೋಡ್ರಿ ಬಾಳೆ ಗಿಡ ಇಲ್ಲಿ ನೋಡಿ ಗಾಯ್ಸ್, ಇದು ನಾನೇ ಸ್ವಂತ ತಂದು ಹಚ್ಚಿದ ಗಿಡ ರೀ. ಈಗ ಇದೇ ಥರದ್ದು ಮರಿ ಬಿಟ್ಟೈತಿ. ಪಾಂಡವ್ರದ್ದು ಯಾಕೆ ನಿಂಗೆ ಗೊತ್ತೈತಿ ಕತಿ ಏನು ಹೇಳ? ಪಾಂಡವ್ರು ಯಾಕಂತ ಗೊತ್ತಿಲ್ಲ. ಪಾಚಿ ಅಲ್ಲದ ಪಂಚಪಾಂಡವ್ರು. ಪಾಚಿ ಅಂದ್ರೆ ಪಾಚಲ ಅಲ್ಲೇ. ಮರಾಠಿ ಮಿಕ್ಸ್ ಕನ್ನಡ. ಪಾಚಿ ಪಾಂಡವ್. ಪಾಚಿ ಪಾಂಡವಾಚಿ ಆಯಿ ಕುಂತಿ ಇನ್ನವ ಮೊದಲನೇ ಆಗ್ಬಾರ್ದು. ನಾನು ಹಲ್ಲು ನೋವು ಬರಾದತಿ ಅದಕ್ಕೆ ಹೊಡಿತೀನಿ. ಎಲ್ಲಿನೂ ಐತಿ, ಏನೇನಾಯ್ತು ತೋರಿಸಿ ಗಾರ್ಡನ್ನಾಗ. ಎಲ್ಲಿ ಕರಿ ಎಂತ ಇಲ್ಲ ಎಂತ ಇಲ್ಲಿ ಕರಿಯಲ್ಲಿ ಏನೇನು ಆಯುರ್ವೇದಿಕ್ ಕರಿಯಲ್ಲಿ ತಿನ್ನೋದಿದ ನಾನು ಕೇಳಿ ಹಾಕ್ತೇನೆ. ಇವ ಇದು ತೋಳ ತಿನ್ನೋದೇನಿದ? ಇದು ತಿನ್ನೋ ಕರಿಯಲ್ಲಿ ಇದು ನಮ್ಮ ಅಜ್ಜಿ ಧಾರವಾಡದಿಂದ ತಂದು ಹಚ್ಚಾಡ್ರಿ. ನಮ್ಮ ಸಿಂಧು ಮಾಮಿ ಕೊಟ್ಟಿದ್ರಿ. ತಿನ್ಬೋದು ಅದನ್ನೀಗ? ತಿನ್ಬೋದು, ಅಡಿಕೆ ಹಾಕ್ಕೊಂಡು ತಿನ್ಬೋದು ರೀ. ಹಾಂ ಮತ್ತು ರೀ ಮತ್ತೇನು ಹಚ್ಚಾರ ಇತ್ಲಾಗ? ಬರ್ರಿ ಇದು ರೀ ಎಂಥ ಗಿಡ ಗೊತ್ತಿಲ್ಲ, ಬಟ್ ಈಗ ನಮ್ದು ಡಿಸೆಂಟ್ರಿ ಹತ್ತಿರ್ತೈತಲ್ರಿ ಆ ಟೈಮ್ನಾಗ ಅದ್ರದ್ದು ಬೇರೆ ಎಲ್ಲಿದ ಗಡ್ಡಿ ಗಡ್ಡಿ ಗಜ್ಜೆ ಇದನ್ನು ಹಾಕಿ ಕುಡಿಯೋದು. ಏನು ಹಾಕಿ ಕೊಡೋದು? ಉಳ್ಳಾಗಡ್ಡಿ ಉಳ್ಳಾಗಡ್ಡಿ ಮಿಕ್ಸ್ ಮಾಡಿ ಕುಡಿಯೋದು. ಅದನ್ನ ರಸ ಮಾಡಿ ಒಂದು ಅಡ್ರ ಬ್ರಹ್ಮಕಮಲ್ ಗಿಡ ರೀ. ನಮ್ಗೆ ಭಾಳ ಬ್ರಹ್ಮಕಮಲ್ ಗಿಡ ಅದಾವು. ವರ್ಷದಾಗ ಒಂದು 20-25 ಹೂವರೆ ಆಗ್ತಾವೆ ರೀ. ಇದು ಕಂಚಿಕಾಯಿ ಗಿಡ ರೀ. ಕಂಚಿಕಾಯಿ ಇಲ್ಲಿ ಅದಾವ ನೋಡ್ರಿ. ಏನು ಇವನ್ ಪಿಂಕ್ ಆಕಾರ ಅಂತ ಹೇಳಿ ಮತ್ತೆ ಸಿಟಿ ಆಗಿದ್ದ ಮಂದಿಗೆ ಗೊತ್ತಿರಂಗಿಲ್ಲ ಕಂಚಿಕಾಯಿ ಅಂದ್ರೆ ಏನು ಅಂದ್ರೆ ಗೊತ್ತಿಲ್ಲ. ಮೀನ್ಸ್ ಇದು ಒಂದು ಟೈಪ್ ಲಿಂಬೂನನ್ನ ರೀ ಅದ್ರಿ. ಅದು ಮೇನ್ಲಿ ಹೀರೋಯಿನ್ಸ್ ಅದು ಯೂಸ್ ಮಾಡ್ತಾರೆ ರೀ ಅದನ್ನ. ಯಾಕಂದ್ರೆ ಸ್ಕಿನ್ನಿಗೆ ಭಾಳ ಒಳ್ಳೇದ್ರಿ ಅದ. ಮತ್ತೇನ ಅದ ಸ್ಕಿನ್ನಿಗೆ ಭಾಳ ಒಳ್ಳೇದ್ರಿ. ಹೀರೋಯಿನ್ಸ್ದು ತಿಂತಾರಿ. ನಮ್ಮ ಅಜ್ಜಿ ಎಸ್ಪೆಷಲಿ ಉಪ್ಪಿನಕಾಯಿ ಹಾಕ್ತಾಳ್ರಿ ಅದನ್ನ. ತಿಂತಾರೋ ಹಂಗೆ ತಿನ್ನಕ್ಕೆ ಬರಲ್ರಿ, ಅದು ಉಳಿಯುತ್ತೆ. ಬೆಂಗಳೂರು ಭಾಷೆ ಮಾತಾಡ್ಬೇಡಿ. ಉಪ್ಪಿನಕಾಯಿ ಹಾಕಿ ತಿನ್ನೋದು ಅದನ್ನ. ಹಾಂ ಇದು ಒಂದು ಲಿಂಬೆ ಗಿಡ. ಮೀನ್ಸ್ ಏನಿಲ್ಲ ಲಿಂಬು ಗಿಡ ಅಂದ್ರೆ ಲಿಂಬು ಗಿಡ ಗೊತ್ತಾಕೈತೆ ಮಂದಿಗೆ. ಹಾಂ ಲಿಂಬು ಗಿಡದೊಳಗೆ ಭಾಳ ಥರ ಅದಾವ್ರಿ. ಇದು ನೋಡ್ರಿ, ಇದು ಉದ್ದ ಲಿಂಬು ರೀ. ಇದು ಯಾರಲ್ಕಾಗ ಇದು ಮಾಡೋದಲ್ರಿ, ಇದು ಶರ್ಬತ್ ಅದು ಮಾಡೋದಲ್ರಿ. ಇದು ಉಪ್ಪಿನಕಾಯಿ ಹಾಕೋದು ಗಿಡ. ಇದು ಉಪ್ಪಿನಕಾಯಿ ನಮ್ಮ ಅಜ್ಜಿ ತಂಗಿ ಜನು ಮೌಶಿ ಅಂತದಾಳ್ರಿ, ಅಕ್ಕಿ ಕೊಟ್ಟಿದ್ರಿ. ಅಂಕ್ಲೇದಾಗ ಹಾಕ್ರಿ. ಇದು ಸೀತಾಫಳ ಗಿಡ ರೀ. ಇದು ಸೀತಾಫಳ ಗಿಡ ರೀ. ನಮ್ಮ ಮಮ್ಮಿ ತಂದು ಹಚ್ಚಿದಾಳ್ರಿ. ನೀ ಏನು ಹಚ್ಚಿದ್ಯಾ? ಇಲ್ಲ ಐತೆ ನೋಡ್ರಿ, ಕಾಯಿ ಆಗಿರ್ರಿ, ಇನ್ನ ಆಗ್ಬೇಕ್ರಿ. ಇಲ್ಲಿ ನೋಡ್ರಿ, ತಾನ ಹುಟ್ಟಿದಂತದ ಇಲ್ಲಿ ನೋಡ್ರಿ, ಇದು ಕಾಯಿ ಆಗೈತ್ರಿ. ಇನ್ನ ಹಣ್ಣು ಆಗ್ಬೇಕ್ರಿ, ಇನ್ನ ದೊಡ್ಡದಾಗ್ರಿ. 4-7 ಕಾಯಿ ಬಿಟ್ಟಾವ್ರಿ. ತಾನ ಹುಟ್ಟೈತಿಲ್ವ? ಬಾಯ್ಲೆ ಇದು ಹಲಸಿನ ಹಣ್ಣಿನ ಗಿಡ ರೀ. ಮತ್ತು ಇದು ಲಿಂಬೆ ಹಣ್ಣಿನ ಗಿಡ ರೀ. ನಮ್ಮ ಅಜ್ಜ ಹಚ್ಚಾನ್ರಿ ಇದನ್ನ. ಅವು ಕರ್ಬೇವು ಗಿಡ ಎಲ್ಲ ನಮ್ಮ ಅಜ್ಜನ ಹಚ್ಚಾರ್ರಿ. ಮತ್ತು ಆ ತೆಂಗಿನ ಗಿಡನೂ ನಮ್ಮ ಅಜ್ಜ ನಾನು ಕೂಡಿ ಹಚ್ಚಿದೇವ್ರಿ. ಅಷ್ಟೇ ರೀ. ಅಲ್ಲಿ ನೋಡ್ರಿ ಎಷ್ಟು 3 ಕಾಯಿ ಆಗಿದಾವೆ. ಜೂಮ್ ಮಾಡಿರಿ ಅದನ್ನು. ಅಲ್ಲೈತೆ ಮ್ಯಾಲೆ ಸೀತಾಫಳ ನೋಡಿಲ್ಲ ಮ್ಯಾಲೆ. ಒಟ್ಟ ಒಂದು 10-15 ಕಾಯಿ ಬಿಟ್ಟೈತೆ ನೋಡ್ರಿ. ಯಾವ್ದು ಹೇಳ? ಇದು ಸೀತಾಫಳ. ದೀಪಾವಳಿ ನಿಮಿತ್ತ ನಮ್ಮ ಮನೆಗೆ ಬಂದ ಅತಿಥಿಗಳು. ಯಾವ ಸ್ಕೂಲ್ ಹೋಗ್ಯಾರ? ಚನ್ನವೀರೇಶ್ವರ. ಹಾಂ, ಎಷ್ಟನತ್ತೀನಿ? 3ನೇ ಆಕಿ? ಹಾಂ ಒಂದತ್ತೆ. ಈಗ ಯಾರು ಹೇಳ್ತೀರಿ? ಪೋಯಮ್ ಹಾಡು ಯಾರು ಹೇಳ್ತೀರ? ಒಂದು ನಿಮ್ಮ ಸಾಲ್ಯಾಗ ಕಳ್ಸಿದ್ ನೀ ಹೇಳ್ತಿ? ಹಾಂ ಹೇಳ. ವಾವ್, ಕ್ಲಾಪ್ಸ್ ಹೊಡ್ರಿ. ನೀವು ಆಡ್ರಲ್ಲ. ಕಪ್ಪೆ ಕರ ಕರ. ನಿಂಗೆ ಬರಂಗಿಲ್ಲ? ಹಾಂ ರೈಮ್ಸ್.
ಪಟ್ನ ಹಾಡ್ರಿ ಹೊಡಿಲಿ ನಿಮ್ದು ವಿಡಿಯೋ ಬರ್ತೈತಿ ಪಟ್ನ ಯಾರು ಹಾಡ್ತೀರ ಅವ್ರಿಗೆ ಎಲ್ಲರೂ ಕ್ಲಾಪ್ಸ್ ಹಾಂ ಹಾಂ ಅವ್ರಿಗೆ ಹಾಡು ಅಂತ ಹೇಳಿ ತೋರಿಸ್ತೇನಲ್ಲ ಆಮೇಲೆ ತೋರಿಸ್ತೇನೆ ರೈಮ್ಸ್ ಅನ್ನಂದ್ರೆ ಟಾಂಗೆ ಟಾಂಗೆ ಮಾಡತ್ತೀರಿ ನೀವು ರೈಮ್ಸ್ ಅಂತ ಹೇಳಿದಿಲ್ಲ ನಿಮಗೆ ಸೊ ನಿನ್ನೆ ಹೇಳ್ದಂಗೆ ನೋಡಿ ಬರತೈತಿಲ್ಲ ಮೌಂಟ್ ಒಳಗೆ ಬರಾದಿತ್ತು ಹಾಂ ನಿನ್ನೆ ಹೇಳ್ದಂಗೆ ದೀಪಾವಳಿದ ವ್ಲಾಗ್ ಇಲ್ಲಿ ಮುಗಿಸ್ತೇವೆ ಎಲ್ಲ ನಿಮಗೆ ವ್ಲಾಗ್ ಇರ್ತೈತಿ ಯಾವ ರೀತಿ ಪೂಜಾ ಮಾಡಿದ್ದು ಭರಮನ ಪೂಜಾ ಲಕ್ಷ್ಮೀ ಪೂಜೆ ಮತ್ತು ಗುಳ್ಳವನ ಪೂಜಾ ಹಟ್ಟೆವನ ಪೂಜಾ ಸೊ ಎಲ್ಲ ಇರ್ತೈತಿ ಇನ್ನೊಮ್ಮೆ ಎಲ್ಲರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಬಾಯ್ ಬಾಯ್ ಮತ್ತೆ ಸಿಗೋಣಂತ ಮುಂದಿನ ಬ್ಲಾಗ್ ಒಳಗೆ ಮತ್ತೆ ಭೇಟಿಯಾಗೋಣ ನಮಸ್ಕಾರ.